मैं अंजना और आप देख रहे हैं ईश्वर इंडियन न्यूज। आइए रुक करते हैं आज की बड़ी खबर पर। आज हम एक महत्वपूर्ण और प्रेरणादायक आयोजन की खबर लेकर आए हैं। कर्नाटक सरकार के तत्वावधान में आज वैधान मुक्ति दिनाचरणी यानी वैधान मुक्ति दिवस समारोह का आयोजन किया गया। इस भव्य कार्यक्रम का आयोजन 1 अगस्त 2025 को प्रातः 10 बजे जिला प्रशासनिक प्रशिक्षण केंद्र के रंगमंच परिसर विजयनगर जोलार में किया गया। इस समारोह में मुख्य अतिथि और विशिष्ट अतिथियों की गरिमामयी उपस्थिति देखने को मिली। कार्यक्रम की शुरुआत श्री रमेश बांड्रे के स्वागत भाषण से हुई। इसके बाद श्री रोमांस डांस द्वारा आशीर्वचन प्रस्तुत किया गया। मुख्य अतिथियों में श्री सागर कल्याण बांड्रे, डॉक्टर प्रमोद बी चावन, श्री करम सागर, डॉक्टर शीलेंद्र जे बेलाले, डॉक्टर सिद्ध लिंगप्पा एन हालेपा, डॉक्टर चंद्रशेखर जे हालेपा और श्री शशिल जा नावेली जैसी जानी मानी हस्तियां मौजूद थी। कार्यक्रम का संचालन कुशल वक्ताओं ने किया और सभी अतिथियों ने समाज को वैद्यकीय सेवा और जन कल्याण के प्रति प्रेरित करने वाले अपने विचार साझा किए। समारोह का उद्देश्य समाज के स्वास्थ्य सेवाओं में उत्कृष्ट योगदान देने वाले व्यक्तियों को सम्मानित करना और स्वास्थ्य क्षेत्र में जागरूकता बढ़ाना रहा। यह आयोजन स्वास्थ्य के क्षेत्र में उत्कृष्ट कार्य करने वाले डॉक्टरों और समाज सेवकों के लिए एक प्रेरणा का स्रोत बना। कार्यक्रम के अंत में सभी का धन्यवाद और मंच का समापन हुआ। ऐसी और प्रेरणादायक आयोजनों की खबरों के लिए जुड़े रहें हमारे साथ। ಉದ್ಘಾಟನೆ ನಿರ್ವಹಿಸುತ್ತಾರೆ ಈಗ ಶ್ರೀಮತಿ ಶಿಲ್ಪಾ ಶರ್ಮಾ ಮೇಡಮ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರಲಾಗ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿಯಾಗಬೇಕು. ಬಂಧುಗಳೇ, ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರಿಗೆ ಎಲ್ಲ ಶಿವಯೋಗಿಗಳಿಗೆ ಮಹಾಪುರುಷರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಶಿಲ್ಪಾ ಶರ್ಮಾ ಅವರಿದ್ದಾರೆ, ಮತ್ತೆ ರಾಚಪ್ಪ ಮಾಶೆಟ್ಟಿ ಅವರು, ಡಾಕ್ಟರ್ ರಾಘವೇಂದ್ರ ಅವರು, ಎಲ್ಲ ಆಯೋಜಕರಿದ್ದೀರಿ. ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಂತವರು ನಮ್ಮ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ವ್ಯಸನ ಮುಕ್ತ ದಿನಾಚರಣೆಯ ಸಂದರ್ಭದಲ್ಲಿ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ವ್ಯಸನ ಮುಕ್ತ ದಿನಾಚರಣೆ ಮಾಡುವಂತ ಉದ್ದೇಶ ಏನು? ಸರ್ಕಾರ ಇವತ್ತೇನು ಸುಮಾರು 4-5 ವರ್ಷ ಕೆಳಗಡೆ ಇದರ ಘೋಷಣೆ ಮಾಡಿದೆ. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ವಿಶೇಷವಾಗಿ ನಮ್ಮ ಭವಿಷ್ಯತ್ತಿನ ಪ್ರಜೆಗಳು, ನೀವೆಲ್ಲ ವಿದ್ಯಾರ್ಥಿನಿಯರು ಅಂತ ಹೇಳಿದ್ರೆ ನಮ್ಮ ದೇಶದ ಮುಂದಿನ ನಾಗರಿಕರು. ನಮ್ಮ ಆಸ್ತಿ ನೀವೇ, ಈ ದೇಶದ ಆಸ್ತಿ ನೀವೇ ಇದ್ದೀರಿ. ಹೀಗಾಗಿ ನೀವೆಲ್ಲ ಆರೋಗ್ಯವಂತರಾಗಿರ್ಬೇಕು, ಶಾರೀರಿಕವಾಗಿ ಸದೃಢವಾಗಿರ್ಬೇಕು. ಬರೀ ಮಾನಸಿಕವಾಗಿ ಪ್ರಬುದ್ಧರಾಗಿದ್ರೆ ಸಾಲದು, ವ್ಯಸನ ಮುಕ್ತರಾಗಿರ್ಬೇಕು ಅನ್ನುವಂಥದ್ದು. ಆ ಉದ್ದೇಶಕ್ಕಾಗಿ ಈ ಮಹಾಂತ ಶಿವಯೋಗಿಗಳನ್ನು ಪೂಜ್ಯರಿದ್ದಾರೆ, ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ವ್ಯಸನ ಮುಕ್ತ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಮಹಾಂತ ಶಿವಯೋಗಿಗಳು ಇಳಕಲ್ ಅವರು, ಅವರಿಗೆ ನಾನು ಹತ್ತಿರದಿಂದ ನೋಡಿದ್ದೇನೆ. ನಮ್ಮೆಲ್ಲರ ಸೌಭಾಗ್ಯ ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಇರದೇ ಇರಬಹುದು. ಅವ್ರ ಜೀವನ ಪರ್ಯಂತ ಬಸವ ತತ್ವವನ್ನು ಅನುಸರಣೆ ಮಾಡಿ ಜಾತ್ಯತೀತವಾಗಿ ಮನೆ ಮನೆಗೆ ಹೋಗಿ ಜೋಳಿಗೆ ಹಿಡಿದು ಅವರ ಜೋಳಿಗೆಯಲ್ಲಿ ನಿಮ್ಮ ಏನು ವ್ಯಸನಗಳಿದ್ದಾವೆ ನನ್ನ ಜೋಳಿಗೆಯಲ್ಲಿ ಹಾಕ್ರಿ, ನೀವು ಮುಂದೆ ನೀವು ಯಾರು ವ್ಯಸನಿಗಳಾಗಬಾರದು ಅಂತೇಳಿ ಹೇಳಿ ಅವರಿಂದ ಪ್ರಮಾಣ ಮಾಡಿಕೊಂಡು ಸತ್ತವರು ಯಾರು ಅಂತ ಹೇಳಿದ್ರೆ ಪರಮ ಪೂಜ್ಯ ಮಹಾಂತ ಶಿವಯೋಗಿಗಳು. ಗಳನ್ನು ಸಲ್ಲಿಸುತ್ತಾ ತಮ್ಗೆಲ್ಲ ಗೊತ್ತಿದೆ, ನೀವೆಲ್ಲ ಬೆಳೀತಾ ಇದ್ದೀರಿ. ಇದು ಸ್ಪರ್ಧಾತ್ಮಕ ಯುಗ. ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ಶಾಲೆಯಲ್ಲಿ ನಮಗೆ ಒಂದು ಗಾದೆ ಮಾತು ಹೇಳ್ತಾ ಇದ್ರು, ಏನಪ್ಪಾ, ನಥಿಂಗ್ ಈಸ್ ಲಾಸ್ಟ್. ಇಲ್ಲ, ಈ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ವೆಲ್ತ್ ಅಂದ್ರೆ ಏನು? ವೆಲ್ತ್ ಅಂದ್ರೆ ಹಣ.
ಹಣ ಹೋಯ್ತು ಅಂದ್ರೆ ಕಳೆದೋಯ್ತು ಅಂದ್ರೆ ಹಣ ಮತ್ತೊಂದು ಏನಾದ್ರೂ ಅಪರಿಸಿದ್ರು ಅಂದ್ರೆ ಮತ್ತೆ ಗಳಿಸ್ಬೋದಲ್ಲ ಗಳಿಸ್ಬೋದು. ಇಫ್ ಹೆಲ್ತ್ ಇಸ್ ಲಾಸ್ ನಥಿಂಗ್ ಇಸ್ ಲಾಸ್. ಇಫ್ ಹೆಲ್ತ್ ಇಸ್ ಲಾಸ್ ಸಮಥಿಂಗ್ ಇಸ್ ಲಾಸ್. ಆರೋಗ್ಯ ಕೆಟ್ಟೋಯ್ತು ಅಂತ ಹೇಳಿದ್ರೆ ನೀವೆಲ್ಲ ಆರೋಗ್ಯವಂತರಾಗಿದ್ರೆ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇಫ್ ಹೆಲ್ತ್ ಇಸ್ ಲಾಸ್ रामानंद कबीर भारत जननीय तनुजाति कैलत होई जनादि कंकण जकणरले। अब तक के लिए बस इतना ही, फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए ईश्वर इंडियन न्यूज।